ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಮದರ್ಸ್ ಡೇ, ಅಂದರೆ ಎಲ್ಲ ತಾಯಂದಿರಿಗೂ ಕೂಡ ಅಷ್ಟೇ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಅಂದರೆ ಅಕ್ಕ ತಂಗಿದಿರಾಗ್ಬೋದು, ತಾಯಿ ಆಗಿರ್ಬೋದು, ಎಲ್ರಿಗೂ ಕೂಡ ಅಷ್ಟೇ ಹ್ಯಾಪಿ ಮದರ್ಸ್ ಡೇ. ಇನ್ನು ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸೆರಾಕೇರ್ನಲ್ಲಿ ಅಂದರೆ ಹೊಸ ರುಟೀನ ಸ್ಟಾರ್ಟ್ ಮಾಡಿದ್ದೀನಿ. ಏನು ಅಂತಂದರೆ ಸೆರಾಕೇರ್ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಅದಕ್ಕೋಸ್ಕರ ಮದರ್ಸ್ ಡೇನ ನಾನು ಅಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಇನ್ನು ಪ್ರತಿ ವರ್ಷ ಅಮ್ಮ ಇರ್ತಾಯಿದ್ರು, ಅಮ್ಮನಿಗೆ ನಾನು ವಿಶಸ್ ಮಾಡ್ತಾಯಿದ್ದೆ, ಇಲ್ಲ ಅಂತಂದರೆ ಹೋಗಿ ನೋಡ್ಕೊಂಡು ಬರ್ತಿದ್ದೆ. ಬಟ್ ಈ ವರ್ಷ ಅಮ್ಮನ ನೋಡೋದಕ್ಕಾಗೋದಿಲ್ಲ. ಆನಂತರ ಇವತ್ತು ಬೆಳಗ್ಗೆನೇ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸೆರಾಕೇರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಇವತ್ತು ಸ್ವಲ್ಪ ಪ್ರೋಗ್ರಾಮ್ಸ್ಗಳೆಲ್ಲ ಇದೆ. ಏನು ಅಂತಂದರೆ ನಾಟಕಗಳೆಲ್ಲ ಮಾಡ್ತಿದ್ದಾರೆ, ತಂದೆ ತಾಯಿನ ಆಶ್ರಮಕ್ಕೆ ಸೇರಿಸುವಂಥದ್ದು, ಆ ಥರ ಚಿಕ್ಕ ಚಿಕ್ಕ ನಾಟಕಗಳನ್ನೆಲ್ಲ ಮಾಡ್ತಾಯಿದ್ರು. ಹಾಗೆ ಅಲ್ಲಿ ಅಂದರೆ ಸೆರಾಕೇರ್ 20 ವರ್ಷ ತುಂಬಿ 21 ವರ್ಷಕ್ಕೆ ಬಿದ್ದಿತ್ತು. ಸೊ ಅದ್ರದ್ದು ಕೂಡ ಅಷ್ಟೇ ಪ್ರೋಗ್ರಾಮ್ ಮಾಡ್ತಾಯಿದ್ರು. ಆನಂತರ ಒಂದು ವಿಡಿಯೋ ಹಾಕಿದ್ರು, ತುಂಬಾ ಅಳು ಬಂದುಬಿಡ್ತು. ಏನು ಅಂತಂದರೆ ಒಂದು ತಾಯಿ ಹೇಗೆ ತನ್ನ ಮಗುಗೆ ಜನ್ಮ ಕೊಡ್ತಾಳೆ, ಸಿಸೇರಿಯನ್ ಯಾವ ರೀತಿ ಮಾಡ್ತಾರೆ ಅದೆಲ್ಲ ಸ್ವಲ್ಪ ನೋಡಿದಾಗ ನಮ್ಮೆಲ್ಲರೂ ಕೂಡ ಅಷ್ಟೇ, ಅಲ್ಲಿರೋರೆಲ್ಲರೂ ಕೂಡ ಹತ್ಬಿಟ್ರು, ನಾನು ಕೂಡ ಅಷ್ಟೇ ಹತ್ಬಿಟ್ಟೆ. ಹಾಗೆ ಇಲ್ಲಿ ಒಂದು ಫುಡ್ ಫೆಸ್ಟಿವಲ್ ಮಾಡ್ತಾಯಿದ್ರು. ಏನು ಅಂತಂದರೆ ಜೇಡ್ ವಾಟರ್ ಸಿಗುತ್ತೆ, ಆ ಜೇಡ್ ವಾಟರ್ನ ತೊಗೊಂಡೋಗಿ ಮನೆಯಲ್ಲಿ ಅಂದರೆ ವಿತೌಟ್ ಫೈರ್, ಅಂದರೆ ಬೆಂಕಿ ಇಡ್ದಿರ ಅಡುಗೆ ಮಾಡೋವಂಥದ್ದು ಮಾಡಿದರು. ತುಂಬಾ ಚೆನ್ನಾಗಿತ್ತು. ಅಂದರೆ ಹೆಸರು ಕಾಳು ಹಾಕಿ, ಅಂದರೆ ಮೊಳಕೆ ಕಾಳು ಹಾಕಿ ಸಲಾಡ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಹಾಗೆ ಅವಲಕ್ಕಿ ಮತ್ತು ಬೆಲ್ಲ ಹಾಕಿ ಬಾಳೆಹಣ್ಣು ಹಾಕಿ ರಸಾಯನ ಮಾಡಿದರು ಜೇಡ್ ವಾಟರಿಂದ, ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಮೊಳಕೆ ಕಾಳು ಕಟ್ಬಿಟ್ಟು ಅದಕ್ಕೆ ಸೌತೆಕಾಯಿ, ಕ್ಯಾರೆಟ್ ತುರಿ, ಸ್ವಲ್ಪ ಪೇಪರ್ ಪೌಡರು ಎಲ್ಲ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿ ಎಲ್ಲ ಮಾಡಿದರು. ತುಂಬಾ ಚೆನ್ನಾಗಿತ್ತು ನನಗೆ. ಅಂದರೆ ಹೆಲ್ತಿ ಫುಡ್, ಇವಾಗೆಲ್ಲ ಜಂಕ್ ಫುಡ್ ತಿಂತಾಯಿದ್ದೀವಿ ನಾವು, ಅದರಿಂದ ಮಕ್ಕಳಿಗೆ ಸ್ವಲ್ಪ ಪ್ಲೇನಾಗಿ ಅಂದರೆ ಸಲಾಡ್ ಎಲ್ಲ ಮಾಡೋಂಥದ್ದು, ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಬ್ರೆಡ್ ಮಧ್ಯೆ ಇಟ್ಕೊಟ್ರೆ ತುಂಬಾ ಅಂದರೆ ಟೋಸ್ಟರ್ ಥರ ಚೆನ್ನಾಗಿರುತ್ತೆ. ಹಾಗೆ ನಾನು ದಿನ ಮಸಾಲ ಮಜ್ಜಿಗೆ ಮಾಡ್ತಾಯಿದ್ದೆ, ಬಟ್ ಇವತ್ತು ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ಹಸಿಮೆಣ್ಸಿಗೆ ಹಾಕೋದ್ರಿಂದ ಅಸಿಡಿಟಿ ಆ ರೀತಿ ಆಗ್ತಾಯಿತ್ತು. ಸೊ ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಪ್ಲೇನಾಗಿ ಮಜ್ಜಿಗೆನೇ ಸ್ವಲ್ಪ ಪೇಪರ್ ಪೌಡರು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಅತ್ತೆ ಮಾವನಿಗೆ BP ಇದೆಯಲ್ಲ, ಅದಕ್ಕೋಸ್ಕರ ಕಡಿಮೆನೇ ಹಾಕೋಂಥದ್ದು. ಮನೆಯಲ್ಲಿ ಯಾರಾದರೂ ದೊಡ್ಡವರು ಅಂತಿದ್ರೆ ಅವ್ರ ಹೆಲ್ತು ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಯಸ್ಸು ಬರ್ತಾ ಬರ್ತಾ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ನೀರಿನ ಅಂಶದ್ದು ಜಾಸ್ತಿ ಕೊಟ್ಟರೆ ಹೆಲ್ತು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಮಕ್ಕಳು ಕೂಡ ಅಷ್ಟೇ, ಮಕ್ಕಳು ಜಾಸ್ತಿ ನೀರು ಕುಡಿಯೋದಿಲ್ಲ. ಯಾವಾಗ ಈ ರೀತಿ ಮಜ್ಜಿಗೆ ಮತ್ತು ಏನಾದರೂ ಜ್ಯೂಸು ಆ ರೀತಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಅಂಗಡಿಯಲ್ಲಿ ಸಿಗೋ ಜ್ಯೂಸ್ಗಿಂತ ಮನೆಯಲ್ಲಿ ಮಾಡಿಕೊಡೋವಂಥ ನಿಂಬೆಹಣ್ಣು ಶರ್ಬತ್ ಆಗಿರ್ಬೋದು, ಮ್ಯಾಂಗೋ ಜ್ಯೂಸು, ಮಕ್ಕಳು ಅವನ್ನೆಲ್ಲ ಇಷ್ಟಪಟ್ಟು ಕುಡಿತಾರೆ. ರಾತ್ರಿ ಏನಾದರೂ ಮುದ್ದೆ ಏನಾದರೂ ಉಳಿದ್ರೆ ಇದೇ ಥರ ಮಜ್ಜಿಗೆ ಮಾಡಿಬಿಟ್ಟು ಅಂಬ್ಲಿನೂ ಸಹ ಮಾಡಿಕೊಟ್ರೆ ಮನೇಲಿ ಕೂಡ ಅಷ್ಟೇ ಇಷ್ಟಪಟ್ಟು ಕುಡಿತಾರೆ. ಆಮೇಲೆ ನಾಷ್ಟದ ಬದಲಾಗಿ ಅಂಬ್ಲಿ ಕುಡಿಯೋದ್ರಿಂದ ದೇಹಕ್ಕೆ ತಂಪು ಮತ್ತು ಈಟ್ ಅನ್ನೋದಿದ್ರೆ ಆದಷ್ಟು ಕಡಿಮೆ ಆಗುತ್ತೆ. ಡೈಜೆಷನ್ ಸಿಸ್ಟಮು ಕೂಡ ಅಷ್ಟೇ ಸರಿ ಹೋಗುತ್ತೆ. ಇವಾಗಂತೂ ಬಿಸಿಲು ಎಷ್ಟು 7 ಗಂಟೆಗೆ ಬಿಸಿಲು ಬಂದುಬಿಡುತ್ತೆ. ಒಂದು 8 ಗಂಟೆ 8:15 ಆದರೆ ಈಚೆ ಕಡೆ ಹೋಗೋದಕ್ಕೆ ಆಗೋದಿಲ್ಲ. ಇನ್ನು ಮಾಡಿ ಮೇಲೆ ಅಂತೂ ಹೋದರೆ ಕಾಲೆಲ್ಲ ತುಂಬಾ ಸುಡ್ತಾ ಇರುತ್ತೆ. ನಮ್ಮ ಪಾಪು ನೋಡ್ತಾ ಇರ್ಬೋದು, ಅವ್ರ ಅಜ್ಜಿ ಸೀರೆ ಮೇಲೆ ಹೆಂಗೆ ಆಟಾಡ್ತಾ ಇದ್ದೇನೆ ಅಂತ. ಅಂದರೆ ತುಂಬ ಬಿಸಿ, ಕಾಲು ಇಡೋದಕ್ಕೆ ಆಗೋದಿಲ್ಲ. ಆದರೂ ಸ್ವಲ್ಪ ಬೇಗನೆ ನಾನು ಹಂಗೂ ಬೇಗನೆ ಬೆಳಿಗ್ಗೆ ಕೆಲಸ ಮಾಡ್ತಾಯಿದ್ದೀನಿ. ಸೊ ಸೆರಾಕೇರ್ಗೆ ಹೋಗಿ ಮುಗೀತು. ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಸಂಡೇ. ಅಂದರೆ ಬೆಳಿಗ್ಗೆನೇ ಸ್ವಲ್ಪ ತಿಂಡಿ ಎಲ್ಲ ಮಾಡಿದ್ದೆ, ಅಂದರೆ ಬೇಳೆ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ. ಅಂದರೆ 1 ಟೈಮ್ಗೆ ಆಗಷ್ಟು ಮಾಡಿದ್ದೆ. ಇದು ಮಧ್ಯಾಹ್ನಕ್ಕೆ ನಾನು ಇಟ್ಕೊಂಡು ಸಾಂಬಾರು ಮಾಡೋಣ ಅಂದ್ಕೊಂಡೆ. ಯಜಮಾನ್ರು ಮಟನ್ ತಂದು ಕೊಟ್ಟಿದ್ದಾರೆ ಏನಾದರೂ ಸ್ಪೆಷಲ್ ಮಾಡೋಕ್ಕೆ. ಇವತ್ತು ಮದರ್ಸ್ ಡೇ ಇದೆಯಲ್ಲ, ಸೊ ಅದಕ್ಕೋಸ್ಕರ ನನ್ನ ಮಗಳು ಕೇಳಿದ್ಲು, ಅಮ್ಮ ಬಿರಿಯಾನಿ ಮಾಡು, ತುಂಬ ದಿವಸ ಆಯಿತು ಮಾಡೇ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ಆಮೇಲೆ ವಾಣಿ ಬೇರೆ ಅಣ್ಣನ ಮನೆಗೆ ಹೋಗಿದ್ದಾಳೆ. ಇನ್ನೇನು ಅತ್ತೆ ಮಾವ ಮತ್ತು ಪಾಪು, ನಾನು, ನಮ್ಮ ಹಸ್ಬೆಂಡು, ಅಂದರೆ 6 ಜನಕ್ಕಷ್ಟೇ ಮಾಡೋ ಅಂಥದ್ದು. ಇವಾಗ ನಾನು ಸ್ವಲ್ಪ ಗ್ರೇವಿ ಮಾಡಿಬಿಟ್ಟು, ಅಂದರೆ ಸೇರ್ವ ಥರ ಮಾಡಿಬಿಟ್ಟು ಸ್ವಲ್ಪ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮಟನ್ ಎಲ್ಲ ಕಟ್ ಮಾಡ್ತಾಯಿದ್ದೀನಿ.
ಇವತ್ತು ಮದರ್ಸ್ ಡೇ ಅಲ್ವಾ, ಇವತ್ತು ಮದರ್ಸ್ ಡೇ ದಿವಸ ಕೇಕ್ ಕಟ್ಟಿಂಗ್ ಏನು ಮಾಡ್ತಾ ಇಲ್ಲ. ಯಾಕೋ ಗೊತ್ತಿಲ್ಲ, ಮನಸ್ಸು ಸರಿ ಇಲ್ಲ, ಅದಕ್ಕೋಸ್ಕರ ಕೇಕ್ ಕಟ್ಟಿಂಗ್ ಮಾಡ್ತಾ ಇಲ್ಲ. ಯಾವುದೇ ಕೆಲಸ ಆಗಲಿ ಮನಸ್ಸಿಂದ ಮಾಡಬೇಕು. ಏನೇ ಒಂದು ಸೆಲೆಬ್ರೇಟ್ ಮಾಡಿದ್ರು ಕೂಡ ಮನಸ್ಸಿಂದ ಮಾಡಿದ್ರೇ ಅದು ಆಗೋದು. ಇಲ್ಲ ಅಂತಂದರೆ ಒಂಥರ ಮನಸ್ಸಿಲ್ದಿರ ಊಟ ಮಾಡಲ್ಲ ನಾವು, ನೋಡ್ಬೋದು. ಅದೇ ರೀತಿ ನನಗೂ ಕೂಡ ಆಯಿತು. ಇವತ್ತು ಬೇರೆ ನಮ್ಮ ತಾಯಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾಯಿದ್ರು ಗೊತ್ತಾ. ಬಟ್ ಅಮ್ಮ ಇಲ್ಲ. ಅವೆಲ್ಲ ಎಲ್ಲ ನೆನೆಸ್ಕೊಂಡು ಒಂದು ಸ್ವಲ್ಪ ಮನಸ್ಸೆಲ್ಲ ಬೇಜಾರಾಯಿತು. ಅಮ್ಮ ಇದ್ದಿದ್ರೆ ಒಂದೆರಡು ದಿವಸಕ್ಕಾದರೂ ಒಂದು ಫೋನ್ ಮಾಡಿಬಿಟ್ಟು ಪಾಪು ಹೆಂಗೈತಮ್ಮ, ನೀನು ಹೆಂಗಿದೆಯಾ ಅಂತ ಹೇಳ್ಬಿಟ್ಟು ವಿಚಾರಿಸ್ಕೊಳೋರು. ತಾಯಿ ಹೃದಯ ಅಂತಂದ್ರೇ ಹಾಗೆ. ಇವಾಗ ಮಕ್ಕಳು ಎಲ್ಲಾದರೂ ಕೆಲ್ಸಕ್ಕೆ ಹೋಗಿದ್ರೆ ನೋಡ್ತಾ ಇರ್ಬೋದು, ಅಯ್ಯೋ ನನ್ನ ಮಕ್ಕಳು ಇನ್ನೂ ಬಂದೇ ಇಲ್ಲ, ಬೆಳಿಗ್ಗೆ ಹೋದವರು ತಿಂದ್ರೋ ಇಲ್ವೋ ಅಂದ್ಬಿಟ್ಟು ಅಷ್ಟು ಫೋನ್ ಮಾಡ್ತಾ ಇರ್ತಾರೆ. ಮನೆಗೆ ಬಂದರೂ ಅಷ್ಟೇ, ಏನಾಯಿತು, ಯಾಕೆ, ಏನು ಅಂದ್ಬಿಟ್ಟು 100 ಪ್ರಶ್ನೆ ಕೇಳ್ತಾರೆ. ತಾಯಿ ಅಂದರೆ ತಾಯಿಗಿಂತ ಮಿಗಿಲಾದ ದೇವ್ರು. ನಿಜವಾಗ್ಲೂ ಸ್ನೇಹಿತರೆ ಯಾರೂ ಇಲ್ಲ. ನಾನಿವತ್ತು ಹಿಂಗಿದ್ದೀನಿ ಅಂತಂದರೆ ನಮ್ಮಮ್ಮನೇ ಕಾರಣ. ಇಲ್ಲ ಅಂತಂದಿದ್ರೆ ನಾನು ನಿಜವಾಗ್ಲೂ ಇರೋಕ್ಕೆ ಆಗ್ತಾ ಇರಲಿಲ್ಲ. ಯಾರಾದರೂ ಸರಿ ನಮ್ಮ ತಂದೆ ತಾಯಿ ಇರೋ ತನಕ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಖುಷಿಯಾಗಿ ಇಡೋಣ. ಹಾಗೆ ಇವತ್ತು ಬಂದ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿದ್ದೀನಿ. ಹಾಗೆ ಮಟನ್ನು ಬೇಯಿಸ್ಕೊಂಡ್ಬಿಡ್ತೀನಿ. ಅಂದರೆ ನನ್ನ ಮಟನ್ನ ಸ್ವಲ್ಪ 2 ಸಲ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ. ಮಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಯಾಕೆ ಅಂತಂದರೆ ಫಸ್ಟೇ ನಾವು ಮಸಾಲೆಗೆ ಹಾಕ್ಬೋದು, ಆದರೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರ ಸಪ್ರೇಟಾಗಿ ಕುಕ್ಕರ್ನಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊತೀನಿ. ಒಂದು 5 ನಿಮಿಷ. ಒಂದು ಸ್ವಲ್ಪ ನೀರು ಬಿಡ್ತಿದೆ ಅಂದಾಗ ಕುಕ್ಕರ್ದು ಮುಚ್ಚಳ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ನೀರನ್ನ ಸೇರಿಸ್ತಾ ಇಲ್ಲ. ಯಾಕೆ ಅಂತ ಅಂದರೆ ಅದರಲ್ಲೇ ನೀರಿನ ಅಂಶ ಇದೆ, ಅದರಲ್ಲೇ ಬೇಯ್ಕೊಳುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾ ಇಲ್ಲ. ಬಿರಿಯಾನಿ ಮಾಡೋಕ್ಕೆ ಎಲ್ಲ ಪದಾರ್ಥಗಳನ್ನ ಎತ್ತಿಟ್ಟಿದ್ದೀನಿ. ಸೋಂಪು, ಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ಕಾಯಿ ತುರಿ, ಕರ್ಬೇವಿನ ಸೊಪ್ಪು, ಟೊಮೊಟೊ. ಹಾಗೆ ಒಗ್ಗರಣೆಗೂ ಕೂಡ ಅಷ್ಟೇ ಈರುಳ್ಳಿ, ಟೊಮೊಟೊ ಮತ್ತು ಎಲ್ಲ ಸ್ಪೈಸಸ್ ಅಂದರೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಕಸೂರಿ ಮೇಥಿ, ಮೆಣಸು, ಸೋಂಪು, ಪಲಾವ್ ಎಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಫ್ಲೇಮ್ ಮೀಡಿಯಮಲ್ಲೇ ಇಟ್ಟಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 5 ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಚಿಕ್ಕದು. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಸೋಂಪು, ಜೀರಿಗೆ, ಮೆಣಸು ಇವನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಇದಕ್ಕೆ ಅಂದರೆ ಸಪ್ರೇಟಾಗಿ ಕೂಡ ಅಷ್ಟೇ ಪೌಡ್ರ್ ಮಾಡಿ ಹಾಕ್ಕೊಬೋದು. ಬಟ್ ನಾನಿಲ್ಲಿ ಒಟ್ಟಿಗೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಆಚೆ ಸಲ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಯಜಮಾನ್ರು ಇವತ್ತು ಅಂದರೆ ಅವರಿಗೆ ಜಾಸ್ತಿ ಬಿರಿಯಾನಿ ಇಷ್ಟ ಆಗೋದಿಲ್ಲ. ಹೋದ ಸಲ ಮಾಡಿದ್ದಲ್ಲ ಅದೇ ಥರ ದಮ್ ಕಟ್ಟಿ ಗ್ರೀನ್ ಕಲರ್ನಲ್ಲಿ ಬಿರಿಯಾನಿ ಮಾಡೋಂದ್ರು. ಸೊ ಅದಕ್ಕೋಸ್ಕರ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ಈರುಳ್ಳಿನೂ ಕೂಡ ಅಷ್ಟೇ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಈಗ ರುಬ್ಕೊಂಡಿರೋಂತಹ ಮಸಾಲೆನ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊತೀನಿ. ಯಾವುದೇ ಒಂದು ಅಡುಗೆ ಆಗಲಿ ಎಣ್ಣೆ ಬಿಡಬೇಕು, ಅಂದರೆ 1 ನಿಮಿಷ ಅದಕ್ಕೆ ಗ್ಯಾಪ್ ಕೊಡಬೇಕು. ಈಗ ಟೊಮೊಟೊನೂ ಸಹ ಹಾಕ್ಕೊಂಡಿದ್ದೀನಿ. ಇಲ್ಲಿ ಟೊಮೊಟೊನ ನಾನು 4 ಟೊಮೊಟೊ, ಅಂದರೆ ಹುಳಿ ಇಲ್ಲ ಇದು ಟೊಮೊಟೊ, ಅದಕ್ಕೋಸ್ಕರ 4 ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಬೇಯೋಷ್ಟರಲ್ಲಿ ಸಾಫ್ಟ್ ಆಗಬೇಕು. ಅಷ್ಟರಲ್ಲಿ ಕೊತ್ತಂಬರಿ, ಪುದೀನ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ರುಬ್ಕೊಂಬರ್ತೀನಿ. ಅಂದರೆ ಎಲ್ಲ ಪದಾರ್ಥಗಳನ್ನೂ ಅಷ್ಟೇ ಒಂದೊಂದಾಗಿ ಸ್ವಲ್ಪ ಟೈಮ್ ಕೊಡಬೇಕು ನಾವು. ಇವಾಗ ನಾನು ತರಿಯಾಗಿ, ಅಂದರೆ ಜಾಸ್ತಿ ನುಣ್ಣಗೆ ರುಬ್ಬಿಲ್ಲ, ತರಿಯಾಗಿ ರುಬ್ಬಿ ಕೊತ್ತಂಬರಿ ಪೇಸ್ಟನ್ನು ಸಹ ಹಾಕ್ಕೊಂಡಿದ್ದೀನಿ. ಈಗ ಉಳಿದಿರೋಂತಹ ಟೊಮೊಟೊ ಮತ್ತು ಕಾಯಿ ತುರಿ ಇದನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಗೋಡಂಬಿನೂ ಕೂಡ ಹಾಕೊಬೋದು, ಹಾಗೆ ಗಸಗಸೆ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ. ಇದ್ರದ್ದು ಅಷ್ಟೇ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಯಾವಾಗಲೂ ಅಷ್ಟೇ ಫ್ಲೇಮ್ನ ಮೀಡಿಯಮ್ನಲ್ಲೇ ಇಟ್ಟಿರ್ತೀನಿ ನಾನು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಮಟನ್ ಬೇಯೋದಕ್ಕೆ ಉಪ್ಪು ಹಾಕಿದ್ದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ.
ನನ್ನ ಹತ್ರ ಧನಿಯಾ ಖಾಲಿ ಆಗಿಬಿಟ್ಟಿತ್ತು. ಸೊ ಧನಿಯಾ ಪುಡಿನೇ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ 2 ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾನು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಇದಕ್ಕೆ ನಾನು ಬಿರಿಯಾನಿ ಮಸಾಲ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬಿರಿಯಾನಿ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಮಟನ್ ಮಸಾಲ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಬೋದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇವಾಗ ಮಟನ್ನು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನಾನಿಲ್ಲಿ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಯಾಕಂದರೆ ಯಾಕೋ ಮಟನ್ ಸ್ವಲ್ಪ ಬಲ್ತಂಗಿತ್ತು, ಅದಕ್ಕೋಸ್ಕರ ಕುಕ್ಕರ್ನಲ್ಲಿ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ ನೀರಿನ್ನ ಇಷ್ಟಿದೆ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು. ಯಾಕಂದರೆ ಮಟನ್ನ ಸ್ವಲ್ಪ ಮಸಾಲೆ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಮಟನ್ಗೆ, ಅದಕ್ಕೋಸ್ಕರ ನಾನು ಇವಾಗೆ ಹಾಕೋಬಿಟ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ನಾನು ಮಟನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೆ, ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಕಿದ್ದೀನಿ. ಇಲ್ಲಾಂದರೆ ಮಟನ್ ಮಾತ್ರ ಹಾಕೊಬೇಕು. ಇವಾಗ ನಾನು ನೀರನ್ನು ಕೂಡ ಅಷ್ಟೇ ಕಾಯಕ್ಕಿಟ್ಟಿದ್ದೆ, ಬಿಸಿನೀರನ್ನ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ನಾನು ಅಕ್ಕಿ ನೆನೆಸಿಟ್ಟಿದ್ದೆ 10 ನಿಮಿಷದ ತನಕ. ನಾನು ಯೂಸ್ ಮಾಡ್ತಾರೆ ಅಕ್ಕಿ ಬಂದುಬಿಟ್ಟು ಬುಲೆಟ್ ರೈಸು. ಬೇಕು ಅಂತಂದರೆ ನೀವು ಅಂದರೆ ಮಾಮೂಲಿಯಾಗಿ ಬಾಸ್ಮತಿ ರೈಸ್ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಜೀರಾ ರೈಸ್ನ ಕೂಡ ಯೂಸ್ನ ಮಾಡ್ಬೋದು. ನಾನು ಮನೆಯಲ್ಲೇ ಯೂಸ್ ಮಾಡೋವಂಥ ಬುಲೆಟ್ ರೈಸ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಖಾರ ಕಡಿಮೆ ಅಂತ ಅನಿಸ್ತು, ಅದಕ್ಕೋಸ್ಕರ 2 ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು 1/4 ಭಾಗದಷ್ಟು ನಿಂಬೆ ಹಣ್ಣನ್ನು ಹಾಕಿದ್ದೀನಿ. ಅಂದರೆ ಈ ಟೈಮಲ್ಲಿ ಉಪ್ಪು ಖಾರ ಕಡಿಮೆ ಇತ್ತು ಅಂದರೆ ಹಾಕ್ಕೊಬೋದು. ನಿಂಬೆಹಣ್ಣು ಯಾಕೆ ಹಾಕೋದು ಅಂತಂದರೆ ಅನ್ನ ಉದುರಾಗಿ ಬರುತ್ತೆ. ಹಾಗೆ ನಮ್ಮ ಪಾಪು ಸ್ವಲ್ಪ ಅಳ್ತಿದ್ದ ಅಂದ್ಬಿಟ್ಟು ಅವನಿಗೆ ಸ್ವಲ್ಪ ಇದಾಕಿ ಕೊಟ್ಬಿಟ್ಟಿದ್ದೀನಿ, ಗೊಂಬೆ ಟಿವಿ. ಅದರಲ್ಲಿ ಟಾಮ್ ಆ್ಯಂಡ್ ಜೆರಿ ಅವೆಲ್ಲ ಬರುತ್ತೆ, ಮತ್ತು ಭೀಮ್ ಅವೆಲ್ಲ ಬರುತ್ತೆ, ನೋಡಿಕೊಂಡು ಆಟಾಡ್ಕೊಂಡಿದ್ದ. ಅದಕ್ಕೋಸ್ಕರ ನಂದು ಅಡುಗೆ ಬೇಗ ಆಯಿತು, ಇಲ್ಲ ಅಂತಂದರೆ ಅಡುಗೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ನಾನು ಮಟನ್ನು ಕೂಡ ಎತ್ತಿಟ್ಟಿದ್ದೆ ಸಾಂಬಾರು ಅಂದರೆ ಸೇರ್ವೆ ಮಾಡೋದಕ್ಕೆ. ಅದಕ್ಕೋಸ್ಕರ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಕರ್ಬೇವಿನ ಸೊಪ್ಪು, ಟೊಮೊಟೊ, ಚಕ್ಕೆ, ಲವಂಗ, 1 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಸಹ ಹಾಕ್ತಾಯಿದ್ದೀನಿ, ಜಾಸ್ತಿ ಏನು ಹಾಕ್ತಾಯಿಲ್ಲ. ಆಮೇಲೆ ಇದಕ್ಕೆ ನಾನು ಕಾಯಿ ತುರಿ ಫ್ರೈ ಮಾಡ್ತಾಯಿಲ್ಲ, ಯಾಕೆ ಅಂತಂದರೆ ಇವತ್ತು ಸೇರವೆ ಹಲ್ವಾ ಮಾಡ್ತಾಯಿರೋದು. ಅದರಿಂದ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಬಿಟ್ಟು ನಾನು ಫ್ಲೇಮ್ನ ಆಫ್ ಮಾಡಿಬಿಡ್ತೀನಿ. ಇವಾಗ ಮಸಾಲೆನೂ ಕೂಡ ಅಷ್ಟೇ ತಣ್ಣಗಾಗಿದೆ. ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ, ಮಸಾಲೆನೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ತುರಿದಿರೋಂಥ ಫ್ರೆಶ್ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಒನ್ ಟೈಮಿಗೆ ಮಾಡ್ತಾ ಇರೋದು. ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡು ಇದಕ್ಕೆ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಅಂದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇವಾಗ ಅದೇ ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು. ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ. ಇವಾಗ ಮಟನ್ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಅಷ್ಟೇ ಹಾಕ್ಕೊಂಡಿದ್ದೀನಿ. 1 kg ಮಟನ್ ತಂದಿದ್ರಲ್ಲ, 1 kgನೂ ಸಹ ಬಿರಿಯಾನಿ ಮಾಡಿದ್ರೆ ಅಂದರೆ ಮಟನೆಲ್ಲ ಹಂಗೆ ಉಳಿಸ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಮಟನ್ನ ಎತ್ತಿಟ್ಬಿಟ್ಟು ಸೇರ್ವ ಥರ ಮಾಡ್ತಾಯಿದ್ದೀನಿ. ಅಂದರೆ ಈ ರೀತಿ ಸೇರ್ವ ಮಾಡಿದ್ರೆ ಮುದ್ದೆಗೆ, ಅನ್ನಕ್ಕೆ, ಚಪಾತಿ, ಇಡ್ಲಿ, ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಟೊಮೊಟೊ ಮತ್ತು ಕೊತ್ತಂಬರಿನೂ ಕೂಡ ಅಷ್ಟೇ ಹಾಕ್ಕೊಂಡಿದ್ದೀನಿ. ಹೆಂಗೆ ಅಂತಂದರೆ ಮಕ್ಕಳು ಮೊಸರು ಬಜ್ಜಿ ಅಷ್ಟೊಂದು ಇಷ್ಟಪಡಲ್ಲ ಮನೆಯಲ್ಲಿ, ಸೇರ್ವ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಇವತ್ತು ಮಟನ್ನಲ್ಲಿ ಒಂದು ಸ್ವಲ್ಪ ಸೇರ್ವ ಥರ ಮಾಡ್ತಾಯಿದ್ದೀನಿ. ಹಾಗೆ ಮಸಾಲೆನೂ ಕೂಡ ಅಷ್ಟೇ ರುಬ್ಬಿನೆಲ್ಲ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಮಟನ್ ಸಾಂಬಾರದು ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಷ್ಟು ಅಂದರೆ ಇವಾಗೆ ನೀರು ನೋಡ್ಕೊಂಡ್ಬಿಡ್ಬೇಕು. ಇಷ್ಟು ಅಂದರೆ ಗಟ್ಟಿನೂ ಇರಬಾರ್ದು, ತೆಳುನೂ ಇರಬಾರ್ದು, ಬಿರಿಯಾನಿಗೆ ಹೊಂದ್ಕೊಳಂಗಿರಬೇಕು. ಹಾಕ್ಕೊಂಡು 1 ವಿಷಲ್ನ ಕೂಗಿಸ್ತಾ ಇದ್ದೀನಿ. ಯಾಕಂತಂದರೆ ಮಟನ್ ಯಾಕೋ ಒಂದು ಸ್ವಲ್ಪ ಬಲ್ತಂಗಿತ್ತು ನನಗೆ, ಅದಕ್ಕೋಸ್ಕರ ಕುಕ್ಕರ್ನಲ್ಲಿ 1 ವಿಷಲ್ ಕೂಗಿಸಿದ್ದೀನಿ. ಫೈನಲಿ ಬಿರಿಯಾನಿ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಉದುರುದ್ರಾಗಿದೆ ಅಂತ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿತ್ತು ಮಾತ್ರ ಬಿರಿಯಾನಿ. ಆಮೇಲೆ ನಮ್ಮ ಖಾರನೂ ಇರಲಿಲ್ಲ, ಅಂದರೆ ಎಲ್ಲನೂ ಕೂಡ ಅಷ್ಟೇ ಕರೆಕ್ಟಾಗಿ ಹದವಾಗಿತ್ತು ಬಿರಿಯಾನಿ. ಸಂಡೇ ಬಂತು ಅಂದರೆ ನನಗೆ ತುಂಬಾ ಜಾಸ್ತಿ ಕೆಲಸ. ಯಾಕೆ ಅಂತಂದರೆ ನಾನ್ ವೆಜ್ ರೆಸಿಪಿ ಏನಾದರೂ ಮಾಡಲೇಬೇಕು. ಯಾಕಂದರೆ ಮಕ್ಕಳಿರೋಂಥ ಮನೆ ಅಲ್ವಾ, ಏನಾದರೂ ಕೇಳ್ತಾ ಇರ್ತಾರೆ, ಅವ್ರಿಗೋಸ್ಕರ ಆದರೂ ಮಾಡಲೇಬೇಕು. ಹಾಗೆ ಮನೆ ಕೆಲಸ ಒಂಥರ ನಮಗೆ ಟಯರ್ಡ್ ಆಗಿಬಿಡುತ್ತೆ. ಭಾನುವಾರ ಅಂದರೆ ರೆಸ್ಟೇ ಇರೋದಿಲ್ಲ. ಹಾಗೆ ಎಲ್ರದ್ದು ಕೂಡ ಅಷ್ಟೇ ಊಟ ಆಯಿತು. ಯಜಮಾನ್ರದ್ದು ಮತ್ತು ಮಾವಂದಾಯಿತು, ಮತ್ತು ಡೋರನೂ ಅಷ್ಟೇ ಊಟ ಮಾಡ್ತಿದ್ದಾಳೆ. ನಮ್ಮ ಪಾಪುಗೆ ಅಂದರೆ ಸ್ವಲ್ಪ ಪೀಸ್ನ ಸ್ವಲ್ಪ ಸೇರಿಸಿ ತಿಂದ್ಬಿಟ್ಟು ಪಾಪುನು ಕೂಡ ಅಷ್ಟೇ ಆಟಾಡ್ತಾಯಿತ್ತು ಈಚೆ ಕಡೆ. ಇನ್ನು ನಂದು ಕೂಡ ಅಷ್ಟೇ ಊಟ ಆಯಿತು. ಇನ್ನು ಮನೆಯಲ್ಲಿ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅಕ್ಕ ಬಂದಿದ್ದರು, ಅವ್ರಿಗೂ ಕೂಡ ಅಷ್ಟೇ ಅವರು
ಊಟ ಮಾಡಲ್ಲ ಅಂತಂದರು. ಯಾಕಂದರೆ ಅವರು ನಾನ್ ವೆಜ್ ತಿನ್ನೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಟೀನೂ ಸಹ ಮಾಡಿಕೊಟ್ಟೆ. ಇನ್ನು ಎಲ್ಲರದು ಕೂಡ ಊಟ ಆಯಿತು. ಕಿಚನ್ನು ಕೂಡ ಅಷ್ಟೇ ಕ್ಲೀನ್ ಮಾಡಿಬಿಟ್ಟೆ ನಾನು. ಇಲ್ಲ ಅಂತಂದರೆ ಮಸಿ ಮಸಿ ಇತ್ತು ಅಂದರೆ ನನ್ನ ಕೈಯಲ್ಲಂತೂ ನೋಡೋಕ್ಕಾಗಲ್ಲ. ಹಂಗೆ ತಿಂದಿದ್ದು ಹಂಗೆ ತೊಳೆದು ಹಾಕೊಂಡ್ಬಿಟ್ರೆ ಆದಷ್ಟು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ನಮ್ಮ ಪಾಪು ಹಾಗೆ ಪೂಜೆ ಜೊತೆ ಆಟ ಆಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಶೇರ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.